ಆತ್ಮಾನಂದರು ನಮಗೆ ಕಿವಿಯೊಳಗೆ ಎಚ್ಚರಿಕೆ ಗಂಟೆ ಕಟ್ಟಿ ಹೋದರು. ಆದರೆ ನಿರಂಜನಪ್ಪ ಅವರು 2011ನೇ ಇಸ್ವಿಯಾಗ ಅಮೆರಿಕದೊಳಗೆ ಶಿವಾನಂದ ಆಶ್ರಮ ಓಪನಿಂಗ್ ಬಂದಿದ್ದರು. ಅಲ್ಲಿ ಒಂದು ಧ್ಯಾನ ಮಂದಿರ ನಿರ್ಮಾಣ ಮಾಡಿದ್ರು. ಆ ಧ್ಯಾನ ಮಂದಿರ ನೋಡಿ ಆ ಧ್ಯಾನ ಮಂದಿರಕ್ಕೆ ಎಚ್ಚರಿಕೆ ಗಂಟೆ ಕಟ್ಟಿ ಹೋದರು. ಅದೇನೆಂದರೆ, ನಿಮ್ಮ ಸ್ವರೂಪ ಅಭ್ಯಾಸದಲ್ಲಿ ನೀವು ನಿರತರಾಗಿ ಇರ್ರಿ, ಅನ್ಯ ವಿಷಯಗಳ ಚಿಂತನೆ ಮಾಡಬೇಡಿರಿ. ಆಗ ನಾವು ಸ್ವಂತ ವಿಚಾರ ಮಾಡಿ ಆ ಧ್ಯಾನ ಮಂದಿರದಲ್ಲಿ ಧ್ಯಾನ ಮಾಡಲು ಶುರು ಮಾಡಿದೆವು. ಆದರೆ ಈಗ ಮೊನ್ನೆ ಮಾರ್ಚ್ 22ಕ್ಕೆ ಮೋದಿಯವರು ಜನತಾ ಕರ್ಫ್ಯೂ ಮಾಡಿದರು. 23ಕ್ಕೆ ಭಾರತ ಲಾಕ್ಡೌನ್ ಮಾಡಿದರು. ಆಗ ಒಂದು ಮಾತು ಮೊದಲೇ ಮಾತು ಹೇಳಿದ್ರು ಅವರು, ದರ್ವಾಜಕ್ಕೋ ಲಕ್ಷ್ಮಣ ರೇಖಾ ಕೀಚೋ ಅಂದ್ರ, ಮನಿ ಬಿಟ್ಟು ಹೊರಗೆ ಹೋಗ್ಬೇಡ್ರಿ ಅಂತ. ನಿಮ್ಮ ಸ್ವಂತ ಲಕ್ಷ್ಮಣ ರೇಖಾ ಹಾಕೋರಿ, ಅದನ್ನ ದಾಟಿ ಹೋಗ್ಬೇಡ್ರಿ. ನಿರಂಜನಪ್ಪ ಅವರು ನಮ್ಗೆ 11ನೇ ಇಸ್ವಿಯೊಳಗನ ಆ ಧ್ಯಾನ ಮಂದಿರಕ್ಕೆ ಲಕ್ಷ್ಮಣ ರೇಖಾ ಹಾಕಿ ಬಂದ್ರು. ಆಗ ನಾವು ಸಂಕಲ್ಪ ಮಾಡಿ 3 ತಿಂಗಳು ಆ ಲಕ್ಷ್ಮಣ ರೇಖೆ ಹಾಕಿ ಅಲ್ಲೇ ಧ್ಯಾನ ಮಾಡ್ತಾ ಕೂತೆವು. ಆಗ ಈಗ ಅದು ನಮಗೆ ಮೋದಿಜಿಯವರು ಹೇಳಿದಾಗ ನಿರಂಜನಪ್ಪ ಅನ್ನೋ ಮಾತ ನೆನಪು ಬಂತು. ಅವರು 11ನೇ ಇಸ್ವಿಯಾಗ ಲಕ್ಷ್ಮಣ ರೇಖಾ ಹಾಕಿದಾರೋ, ನೀವು ಈಗ ಹಾಕತ್ತೀರಿ ಲಕ್ಷ್ಮಣ ರೇಖಾ ಅಂದ್ರ ಈಗ ಇದು ನಮಗೆ ಒಳ್ಳೆಯ ಕಾಲ ಸುಸಂಧಿ ಒದಗಿತ್ತು ಅಂತ ಮತ್ತೆ ತಿಳ್ಕೊಂಡು ನಡುವ ಸಮರ್ಥ ಶಿವಾನಂದರು ಬಂದು ಭಾರತ ಹೊರಗೆ ಅಡ್ಡಾಡುವ ಕುಂತ್ರೆ ಏನಾಗ್ತದೆ ಅಂತೇಳಿ ಮೊದಲೇ ಕಾರ್ಯಕ್ರಮ ಇಂದ ಶಿವಾನಂದರ ಕೊನೆಯ ಕಾರ್ಯಕ್ರಮ ಆರೋಗ್ಯ ಒಳಗಾಗಿತ್ತು. ಸಮರ್ಥ ಶಿವಾನಂದರದಿಲ್ಲ ಮೊದಲೇ ಕಾರ್ಯಕ್ರಮ ಆರೋಗ್ಯ ಶುರು ಆದ್ರೆ ಅಲ್ಲಿ ಮೊದಲೇಕ ನಾವು ಹೊರಬಿದ್ದೀವಿ. ಆಗ ಹೇಳಿದ್ರು, ನೀ ಏನ ತಿಳಿದಿ ಅದರಂತ ನಡಿ, ಟು ನೋ ಇಸ್ ಟು ಬಿ ಅಂದ್ರೆ ಅದರಂತ ಇರು, ಅಂದ್ರ ನೀ ಆನಂದ ಸ್ವರೂಪಿ ಅದಿ ಅಂತ ತಿಳ್ಕೊಂಡ ಆ ಆನಂದದೊಳಗೆ ಇರು ಅನ್ನುವಂತ ಬೋಧ ಮಾಡಿದ್ರು. ಅದು ಈಗ ನಮ್ಗ ತಿರುಗಾಡೋದ್ರಾಗ ಮತ್ತೆ ಕಡಿಮೆ ಆಗಿತ್ತು. ನಮಗೆ ಅದು ಲಕ್ಷ್ಮಣ ರೇಖಾ ಕಿತ್ತೋಗದ ದಾಟ ಅಡ್ಡಾಡಕ ಶುರು ಮಾಡಿದ್ವು. ಈಗ ನಮ್ಗೆ ಸುಸಂಧಿ ಸಿಕ್ತು. ಯಾಕ ಎಲ್ಲಿ ಹೋಗದಂತ ನಮ್ಮ ಅಭ್ಯಾಸದೊಳಗ ಇದ್ದ ಆ ಸ್ಥಿತಿ ಬಂದಾಗ ಒಂದು ಅನುಕೂಲ ಮಾಡಿಕೊಡ್ತಿ ಈ ವಾತಾವರಣ. ಈಗ ಯಾರು ಒಮ್ಮೆ ದೇಗೂರು ಸರ್ ಒಮ್ಮೆ ಫೋನ್ ಮಾಡಿ ನಮ್ಗೆ ಏನಂದ್ರೆ, ಈಗ ಒಳ್ಳೆಯ ಸಮಯ ಸಿಕ್ಕತಿ ಮಾಡ್ಕೊಡಿ ಕೆಲಸ ಅಂತ ಹೇಳಿದ್ರು. ಮಾತಾಡ್ಕೊಂತ ಹೇಳಿದ್ರ ಅದು ನಮ್ಗೆ ಆ ಸ್ಥಿತಿ ಬಂದಕ್ ಆಗುದಿಲ್ಲ. ಅದು ಈಗ ಅನುಕೂಲ ಪ್ರಾಕ್ಟಿಕಲ್ ಈಗ ಮಾಡಕ್ ಅನುಕೂಲ ಆಗೈತಿ, ಮಾಡ್ಕೊಂಡು ನಾವು ಆ ಸ್ಥಿತಿ ಹೊಂದೋಣ ಅಂತ ಹೇಳಿವು. ಆ ರೀತಿ ಈಗ ನಾವೆಲ್ಲರೂ ಯಾರ್ಯಾವ ರೀತಿ ತಿಳ್ಕೊಂಡು ಯಾವ ರೀತಿ ಆ ಸ್ಥಿತಿ ಸಾಧನ ಮಾಡ್ಯಾರೋ ಅವ್ರಿಗೆ ಗೊತ್ತು. ಆದ್ರ ಈಗ ನಿರಂಜನಪ್ಪ ಅವರ ಆ ಸ್ಮರಣೆಗೋಸ್ಕರ ಈಗ ಈ ಸರ್ಕಾರದ ನಿಯಮಗಳನ್ನ ಒಳಪಟ್ಟು ಈ ಕಾರ್ಯಕ್ರಮ ನಡೆದ. ಅದಕ್ಕೆ ಅವರು ಮಾಸ್ಕ್ ನಾವು ಹಂಗ ಕೈಯಾಗ ಹಿಡ್ಕೊಂಡು ಕೂತಿದ್ದೀವಿ, ಅದನ್ನ ಅದಕ್ಕೆ ಅಂತ ಹೇಳಿದ್ರು. ಆ ಮಾಸ್ಕ್ ಮಾತಾಡೋದು ಅದಕ್ಕೆ ಒಂದೆರಡು ಮಾತು ಮಾತಾಡಿದ್ದೀನಿ, ಅದಕ್ಕೆ ಕ್ಷಮ ಮಾಡಬೇಕು. ನಮಸ್ಕಾರ. ಕೊರೋನಾಕ್ಕೂ ನಮಸ್ಕಾರ ಕರೋನಾ. ಅದಕ್ಕೆ